ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇದೇನಿದು ಆಸನಗಳ ಮೇಲೆ ಆಸನಗಳು? ಅದಕ್ಕೆ ಅನ್ಸುತ್ತೆ ಈ ಹುಡುಗಿ ಇಷ್ಟೊಂದು ಫಿಟ್ ಅಂಡ್ ಫೈನ್ ಆಗಿರೋದು. ಅವಳನ್ನ ನೋಡಿದ್ರೆ ನಿಂಗೆ ಏನ್ ಅನ್ಸುತ್ತೆ? ಭಾರ್ಗವ್ ಅಂದ್ರೆ ಗುಡ್, ವೆರಿ ಗುಡ್, ಫಿಟ್ ಅಂಡ್ ಫೈನ್. ಮೋಸ್ಟ್ಲಿ RCB ಹುಡುಗಿರ ಟೀಮ್ ಇವಳೆ ಅನ್ಸುತ್ತೆ, ಫಿಟ್ನೆಸ್ ಕೋಚ್. ಅದಕ್ಕೆ ಗೆದ್ರು. ಇಡಿಯಟ್ ತರ ಮಾತಾಡ್ಬೇಡ, ಸ್ವಲ್ಪ ತಲೆ ಉಪಯೋಗಿಸಿ ಮಾತಾಡು. ತಲೆ? ನನ್ನ ತಲೆ ಉಪಯೋಗಿಸಿದ್ರೆ ಏನೇನೋ ಆಗ್ಬಿಡುತ್ತೆ ಭಾರ್ಗವ್, ಅದೇನು ನೀನೇ ಹೇಳ್ಬೋದು. ಲುಕ್ ಅಟ್ ಹರ್. ಗಂಡ ಹೆಂಡತಿ ಇಬ್ರು ಮಗುನ್ ಕಳ್ಕೊಂಡಿದ್ದಾರೆ. ಬಾಡಿಗೆ ತಾಯಿ ಯಾರು ಗೊತ್ತಿಲ್ಲ, ಆ ಮಗುವಿನ ಅಡ್ರೆಸ್ ಇಲ್ಲ. ಗಂಡ ಹುಚ್ಚಿನ ಥರ ಮಗುನ್ ಹುಡುಕ್ತಾ ಇದ್ದಾನೆ. ಆದರೆ ಇವಳು ತಲೆ ಮೇಲೆ ತಲೆ ಬಿದ್ದರೂ ನನಗೇನು ಅನ್ನೋ ಥರ ಯೋಗ ಮಾಡ್ತಾ ಕೂತಿದ್ದಾಳೆ. ಹೌದು ಭಾರ್ಗವ್, ನೀನು ಹೇಳಿದ್ಮೇಲೆ ನಾನು ಅಬ್ಸರ್ವ್ ಮಾಡಿದೆ. ಅಂದರೆ ಈ ಮಗುನ ಕಳ್ಕೊಂಡಿರೋ ತಾಯಿ ಮೂಡ್ಗು, ಈ ಹುಡುಗಿ ಇವಾಗಿರೋ ಮೂಡ್ಗು ಒಂದಕ್ಕೊಂದು ಸಿಂಕೆ ಆಗ್ತಿಲ್ಲ. ಸಿಂಕ್ ಆಗೋದೂ ಇಲ್ಲ. ಮಗುವಿನ ವಿಷಯ ಬಂದಾಗ ಅವನು ತೋರಿಸೋ ಇಂಟ್ರೆಸ್ಟು ಇವಳಿಗಿಲ್ವಲ್ಲ. ಯಾಕೆ ಯಾಕೆ ಇದನ್ನು ಹೇಳಕ್ಕೆ ತೊರೆದೆ? ಅನುಮಾನ ಬಂದಿದೆ ಅಂತ ಅಂದಮೇಲೆ ಅದನ್ನು ಬೆಳೆಯೋದಕ್ಕೆ ಬಿಡಬಾರ್ದು. ಕ್ಲಿಯರ್ ಮಾಡ್ಕೊಂಡ್ಬಿಡ್ಬೇಕಲ್ವಾ ಭಾರ್ಗವಿ? ಎಕ್ಸ್ಕ್ಯೂಸ್ ಮೀ, ಒಳಗೆ ಬರ್ಬೋದಾ? ಎಸ್ ಪ್ಲೀಸ್. ಸಾರಿ, ಡಿಸ್ಟರ್ಬ್ ಮಾಡ್ತಿದ್ದೀನಿ ಅನ್ಸುತ್ತೆ. ನೋಡಿದ್ದಾರೆ. ತುಂಬ ವರ್ಷದಿಂದ ಯೋಗ ಪ್ರಾಕ್ಟೀಸ್ ಮಾಡ್ತಿರೋ ಹಾಗಿದೆ. ಹಾಂ, ಅದೇ ಪರ್ಫೆಕ್ಷನ್ ಕಾಣ್ತಿದೆ. ಥ್ಯಾಂಕ್ ಯು. ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕಾಗಿತ್ತು. ಐ ಡೋಂಟ್ ನೋ ಇಫ್ ಐ ಕ್ಯಾನ್ ಆಸ್ಕ್ ದಿಸ್, ಬಟ್ ಐ ಸ್ಟಿಲ್ ಆಸ್ಕ್. ಬೇಜಾರು ಮಾಡ್ಕೋಬೇಡ. ಮಗು ವಿಷಯ ಬಂದಾಗಲೆಲ್ಲ ನೀನು ತುಂಬ ಹೆಸಿಟೇಟ್ ಮಾಡ್ತಿದ್ಯಲ್ಲ, ಯಾಕೆ? ಲುಕ್, ಏನೇ ಇದ್ರೂ ಯು ಕ್ಯಾನ್ ಶೇರ್ ವಿತ್ ಮೀ. ಡೋಂಟ್ ಹೆಸಿಟೇಟ್. ಪ್ರಾಬ್ಲಮ್ ಅಂತ ಏನೂ ಇಲ್ಲ. ಅದು ನಮಗೆ ಮಕ್ಕಳಿಲ್ಲ ಅಂತ ಇಷ್ಟು ವರ್ಷ ಮೆಂಟಲಿ ಸ್ಟ್ರಾಂಗ್ ಆಗಿದ್ವಿ, ಅದೇ ಜೀವನಕ್ಕೆ ಅಡ್ಜಸ್ಟ್ ಆಗಿದ್ವಿ. ಆದರೆ ಈಗ ಈ ಹೊಸ ರಿಯಾಲಿಟಿನ ಹೇಗೆ ಆಕ್ಸೆಪ್ಟ್ ಮಾಡ್ಕೊಳ್ಬೇಕಂತ ಗೊತ್ತಾಗ್ತಿಲ್ಲ ಅಷ್ಟೇ. ಅದೇ ನನಗೂ ಆಶ್ಚರ್ಯ ಆಗಿದ್ದು. ಇಷ್ಟು ದಿನ ಮಕ್ಕಳಿಲ್ಲ ಅಂತ ಇದ್ರಿ, ಈಗ ನಿಮ್ಮಿಬ್ಬರು ಮಗು ಚೆನ್ನಾಗಿದೆ ಅಂತ ಗೊತ್ತಾದ ಮೇಲೂ ನಿನಗೆ ಖುಷಿ ಇಲ್ಲ. ಯಾಕೆ ಅಂತ ನಂಗೆ ಅರ್ಥ ಆಗ್ತಿಲ್ಲ. ನೀನು ಒಬ್ಬ ಹೆಣ್ಣಲ್ವಾ? ಹೆಣ್ಣಿಗೆ ಮಮಕಾರ ಅನ್ನೋದು ತಾನಾಗೆ ಬರುತ್ತೆ. ಬಟ್ ನಿನ್ನಲ್ಲಿ ನಾನು ಅದನ್ನು ಕಾಣ್ತಾ ಇಲ್ಲ. ನನ್ನ ಯೋಚನೆ ನಿನಗೆ ಹಳೆ ಕಾಲದ್ದು ಅನ್ನಿಸ್ಬೋದು. ಕಾಲ ಯಾವುದೇ ಆಗಿರಲಿ, ನಿರ್ಧಾರ ಮಾತ್ರ ಹೆಣ್ಣಿಂದೇ ಆಗಿರಬೇಕು ಅಂತ ನಂಬೋಳು ನಾನು. ಇವ್ರಿಗೆ ನನ್ನ ಮೇಲೆ ಈ ಥರ ಯಾಕೆ ಡೌಟ್ ಬಂತು? ನೀನೇನೋ ಗೊಂದಲದಲ್ಲಿದೆಯಾ, ಅದೇನು ಅಂತ ಹೇಳಿದ್ರೆ ಹೆಲ್ಪ್ ಮಾಡ್ಬೋದು. ಪ್ಲೀಸ್ ಡೋಂಟ್ ಹೆಸಿಟೇಟ್. ನೋ, ಹೆಸಿಟೇಷನ್ ಏನೆಲ್ಲ. ನೀವು ಮತ್ತು ರಾಮೆಲ್ಲ ನಮಗೆ ಹೆಲ್ಪ್ ಮಾಡ್ತಿದ್ದೀರಾ, ಬಟ್ ಮುಂದುವರಿಯೋದಕ್ಕೆ ನಮ್ಮ ಹತ್ರನೇ ಒಂದು ದಾರಿ ಇಲ್ವಲ್ಲ. ಆ ಬಾಡಿಗೆ ತಾಯಿ ಗೊತ್ತಿರೋದು ಡಾಕ್ಟ್ರಿಗೆ ತಾನೇ? ಡಾಕ್ಟ್ರನ್ನ ಕೇಳಿ ಗೊತ್ತಾಗುತ್ತೆ. ಮತ್ತೆ ಮತ್ತೆ ಈ ಡಾಕ್ಟರ್ ವಿಷಯನೇ ಯಾಕೆ ಬರುತ್ತೆ? ಈಗ ನಾನು ಹೇಳ್ದೆ ತಪ್ಪಿಸ್ಕೊಂಡ್ರೆ ಇವ್ರಿಗೆ ಡೌಟ್ ಜಾಸ್ತಿ ಆಗುತ್ತಷ್ಟೆ. ಯಾಕೆ ಶಾಲಿನಿ ಸೈಲೆಂಟ್ ಆಗಿಬಿಟ್ಟೆ?
ಏನಿಲ್ಲ. ಆ ಡಾಕ್ಟರ್ ಡೀಟೇಲ್ಸ್ ಕೊಡು. ನಿಮಗೆ ಸಿಗ್ತಾ ಇಲ್ವಾ? ನಾ ಹುಡುಕ್ಸ್ಕೊಡ್ತೀನಿ. ಬೇಡ ಬೇಡ, ಅವ್ರು ನಮ್ಮ ಜೊತೆ ಮಾತಾಡೋದಿಲ್ಲ. ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿನೂ ಏನೂ ಯೂಸ್ ಇಲ್ಲ. ಮಾತಾಡೋದಿಲ್ಲ? ಯಾಕೆ? ಅದು ಮಗು ತೀರ್ಕೊಂಡಾಗ ನಾವು ಹಾಸ್ಪಿಟಲ್ಗೆ ಹೋಗಲಿಲ್ಲ ಅಂತ ಅವ್ರಿಗೆ ನಮ್ಮ ಮೇಲೆ ಕೋಪ ಇದೆ. ಇವಾಗ ಹೋದರೆ ಯಾಕೆ ಬಂದಿದ್ದೀರಾ ಅಂತ ಕೇಳ್ತಾರಷ್ಟೆ. ಅದಕ್ಕೆ ಅವರನ್ನು ಮೀಟ್ ಮಾಡೋದಕ್ಕೆ ನಮಗಿಷ್ಟ ಇಲ್ಲ. ಕಮ್ ಆನ್ ಶಾಲಿನಿ, ಡೋಂಟ್ ಬಿ ಚೈಲ್ಡಿಶ್. ಇದೆಲ್ಲ ನಿಮ್ಮ ಅಸಂಪ್ಷನ್ಸ್ ಅಷ್ಟೇ. ಆ ಡಾಕ್ಟರ್ ಹತ್ರ ಮಾತಾಡೋಕೆ ಟ್ರೈ ಮಾಡದೆ ಹೋದರೆ ನಿಮ್ಗೆ ಹೇಗೆ ಗೊತ್ತಾಗುತ್ತೆ? ಯಾಕೆ ಇಷ್ಟೊಂದು ಟೆನ್ಷನ್ ಆಗ್ತಾ ಇದೆಯಾ? ಆ ಡಾಕ್ಟರ್ ಡೀಟೇಲ್ಸ್ ಕೊಡು, ನಾನು ಮಾತಾಡ್ತೀನಿ. ಬೇಡ ಪ್ಲೀಸ್. ಅವ್ರನ್ನ ಮೀಟ್ ಮಾಡಿದ್ರೆ ನನ್ನ ಮತ್ತೆ ಶ್ಯಾಮ್ ರಿಲೇಶನ್ಶಿಪ್ ಹಾಳಾಗುತ್ತೆ. ಐ ಲವ್ ಹಿಮ್. ಅಲ್ಲ, ಡಾಕ್ಟರ್ ಹತ್ರ ಮಾತಾಡೋದಕ್ಕೂ ನಿನ್ನ ಶ್ಯಾಮ್ ಸಂಬಂಧ ಹಾಳಾಗೋದಕ್ಕೂ ಏನು ಕನೆಕ್ಷನ್? ಯಾಕಂದ್ರೆ ಹಾಂ, ಹೇಳು. ಹೈಯರ್ ಸ್ಟಡೀಸ್ಗೆ ಅಂತ ಶ್ಯಾಮ್ 2 years ಲಂಡನ್ಗೆ ಹೋಗಿದ್ದ. ಅವನು ಇಲ್ಲಿ ಇಲ್ದಿರೋವಾಗ ಮಗುನ ಒಬ್ಳೆ ಹೇಗೆ ಮ್ಯಾನೇಜ್ ಮಾಡೋದು ಅಂತ ಗೊತ್ತಾಗದೆ ಆ ಮಗು ಇನ್ನೂ ಹುಟ್ಟಿದ್ರು ಸತ್ತು ಹೋಗಿದೆ ಅಂತ ಶ್ಯಾಮ್ ಹತ್ರ ಸುಳ್ಳು ಹೇಳ್ಬಿಟ್ಟ. ಬರುತ್ತೆ, ನನಗದಿಷ್ಟ ಇಲ್ಲ. ಓ ಹಾಗೆ. ಆ್ಯಂಡ್ ಆ ಡಾಕ್ಟರ್ ನಮಗೆ ಮಗು ಅಡ್ರೆಸ್ ಕೊಟ್ಟು ಹೆಲ್ಪ್ ಮಾಡೋದು ಇಲ್ಲ. ಐ ನೋ ದಿಸ್. ಬಟ್ ನಥಿಂಗ್ ಇಸ್ ಇಂಪಾಸಿಬಲ್, ರೈಟ್? ಮನಿ ಕ್ಯಾನ್ ಬೈ ಎನಿಥಿಂಗ್. ದುಡ್ಡಿದ್ರೆ ದುನಿಯಾ ಅಲ್ವಾ? ಆದರೆ ಲಕ್ಷ್ಮಿ ಹಾಗಲ್ವಲ್ಲ. ಲಕ್ಷ್ಮಿನಾ? ಹಾಂ, ಡಾಕ್ಟರ್ ಅನಂತ್ ಲಕ್ಷ್ಮಿ. ನೋಡಿ, ನೀವು ನನಗೆ ನಿಜವಾಗ್ಲೂ ಹೆಲ್ಪ್ ಮಾಡಬೇಕಂತ ಅಂದ್ಕೊಂಡಿದ್ರೆ ಶ್ಯಾಮ ಮಗು ಹುಡುಕಾಟ ನಿಲ್ಲಿಸೋ ಹಾಗೆ ಮಾಡಿ ಪ್ಲೀಸ್. ಶಾಲಿನಿ, ಅಂದರೆ ನಿನಗೆ ಆ ಮಗು ಬೇಡವಾ? ಬೇಡ ಅಂತ ಅಲ್ಲ, ಬಟ್ ನಂದೇ ಮಗು ಎಲ್ಲೋ ಇದೆ ಅಂತ ಯೋಚನೆ ಮಾಡಿದ್ರೆ ನನಗೆ ಆ ಮಗು ಬೇಕು ಅನ್ಸೋದಕ್ಕಿಂತ ಹೆಚ್ಚಾಗಿ ನಾನು ಹೇಳಿರೋ ಸುಳ್ಳೆ ನೆನಪಾಗಿ ನನ್ನ ತಲೆ ಕೆಟ್ಟು ಹೋಗ್ತಿದೆ. ಇಷ್ಟು ವರ್ಷ ಆ ಮಗು ಯೋಚನೆನೇ ಇಲ್ಲದೆ ನಾವು ತುಂಬ ಹಾಯಾಗಿದ್ವಿ. ನಮ್ಮ ಖುಷಿಗೇನೂ ಕಡಿಮೆ ಇರಲಿಲ್ಲ. ಈಗ ಆ ಮಗು ವಿಷಯ ಬಂದಿದೆ. ಒಂದು ಆ ಮಗು ನಮಗೆ ಸಿಗಬೇಕು, ಇಲ್ಲ ನಾವು ಆ ವಿಷಯನ ಮರ್ತು ಬಿಡಬೇಕು. ಬಟ್ ಅಟ್ ಎನಿ ಕಾಸ್ಟ್ ನಾವು ಅನಂತ್ ಲಕ್ಷ್ಮಿ ಅವ್ರ ಹತ್ರ ಮಾತ್ರ ಹೋಗೋದಕ್ಕಾಗಲ್ಲ. ಹಾಗೇನಾದರೂ ಹೋದರೆ ನಾನು ಮುಚ್ಚಿಟ್ಟಿರೋ ಸುಳ್ಳು ಆಚೆ ಬರುತ್ತೆ. ಆಗ ಶ್ಯಾಮ್ ಕಣ್ಣಲ್ಲಿ ನಾನು ತುಂಬ ಚಿಕ್ಕವಳಾಗಿ ಹೋಗ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.